ಮತ್ತು ಶ್ರೀಪಾದ್ ಭಟ್ ಸರ್. ನಮಸ್ತೆ. ಆ, ಇವತ್ತು ನಾವು ಆ, ನಿಮ್ಮ ಹೊಸ ನಾಟಕ ನೀವು ಯಾವುದು ಕಟ್ತಾ ಇದ್ದೀರಿ, ದೀಪಧಾರಿಣಿ ಬಗ್ಗೆ ಸ್ವಲ್ಪ ನಮ್ಮ ಕೂಡ ಮಾತನಾಡೋಕ್ಕೆ ನಿಮ್ಮ ಸಮಯವನ್ನು ಕೇಳ್ತಾ ಇದ್ದೀವಿ. ಅನುಭೂತಿ ಸಂಸ್ಥೆಯ ವತಿಯಿಂದ, ಶ್ರೀ ವಿದ್ಯಾ ಕಾಮತ್ ಅವರ ಅನುಭೂತಿ ಸಂಸ್ಥೆಯ ವತಿಯಿಂದ ಈ ಒಂದು ಏಕವ್ಯಕ್ತಿ ನಾಟಕ ಮೂಡಿ ಬರ್ತಾ ಇದೆ. ಶ್ರೀ ವಿದ್ಯಾ ಕಾಮತ್ ಅವರ ಆಸೆಗೆ ಬೆನ್ನೆಲುಬಾಗಿ ದೀಪಧಾರಣಿಯ ರೂವಾರಿಯಾಗಿ ನೀವು ಅವರಿಗೆ ಸಂಪೂರ್ಣ ಸಹಕಾರ ನೀಡ್ತಾ ಇದ್ದೀರಾ. ಈ ದೀಪಧಾರಣಿ ಏಕವ್ಯಕ್ತಿ ನಾಟಕದ ಕಥಾವಸ್ತು, ಪರಿಕಲ್ಪನೆಯ ಬಗ್ಗೆ ನಮಗೆ ತಿಳಿಸ್ಬೋದು? ನಾನು ಇಲ್ಲಿಯವರೆಗೆ ಒಂದು 5ರಿಂದ 6 ಏಕವ್ಯಕ್ತಿ ಪ್ರದರ್ಶನಗಳನ್ನು ಡೈರೆಕ್ಟ್ ಮಾಡಿದ್ದೀನಿ. ಯಾವುದೇ ನಾಟಕ ಡೈರೆಕ್ಟ್ ಮಾಡುವಾಗ, ಈಗ ಏಕವ್ಯಕ್ತಿ ಪ್ರದರ್ಶನಗಳನ್ನೇ ತಗೊಂಡ್ರೆ, ಒಂದು ಏಕವ್ಯಕ್ತಿ ರಂಗ ಪ್ರಯೋಗ ಮಾಡಬೇಕು ಅನ್ನುವ ಒಂದು ಕಾರಣಕ್ಕಾಗಿ ಮಾತ್ರ ಮಾಡ್ತಾ ಇದ್ದಲ್ಲ. ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಅವರ ಫಿಲಾಸಫಿಕಲ್ ಅಗತ್ಯ ಏನಿದೆ ಅನ್ನೋದನ್ನು ಆಧರಿಸ್ಕೊಂಡು ನಾನು ಅದನ್ನು ಡಿಸೈನ್ ಮಾಡ್ತೇನೆ. ಉದಾಹರಣೆಗೆ, ಒಂಟಿಯಾಗಿ ಬದುಕಬೇಕು ಅಂತ ನಿರ್ಧಾರ ತಗೊಂಡ ಒಬ್ಬ ಡಾನ್ಸರ್, ಅವಳ ಲೈಫಿನ ಬಹಳ ಮುಖ್ಯ ಗಳಿಗೆ ಅದು. ಆ ನಿರ್ಧಾರವನ್ನು ಅವಳು ತಗೊಂಡ ಸಂದರ್ಭದಲ್ಲಿ ಅವಳಿಗಾಗಿ ನಾನೊಂದು ಏಕವ್ಯಕ್ತಿಯನ್ನು ಮಾಡಿದೆ. ಅದು ರಾಧೆ ಮಾಡಿಸಿದೆ. ಕೃಷ್ಣ ರಾಜ್ಯದ ಅಧಿಕಾರದ ಕಾರಣಕ್ಕಾಗಿ ಅವಳನ್ನು ಬಿಟ್ಟು ಹೋದ್ಮೇಲೆ ಅವಳು ಹೇಗೆ ಒಂಟಿಯಾಗಿ ಘನತೆಯ ಬದುಕನ್ನು ಸಾಧಿಸಿತ್ತು ಅನ್ನೋದು ಅದರ ಕಥಾವಸ್ತು. ಅಂದರೆ ಅದಕ್ಕಾಗಿ ಡಿಸೈನ್ ಮಾಡಿ, ಅದಕ್ಕಾಗಿ ಬರೆದು, ಅಂದರೆ ಯಾರು ಆ್ಯಕ್ಟ್ ಮಾಡ್ತಿದ್ದಾರೋ ಅದು ಅವರ ಫಿಲಾಸಫಿಕಲ್ ಅಗತ್ಯವೂ ಆಗಬೇಕು. ಇನ್ನೊಬ್ಬ ಡಾನ್ಸರ್, ಅವಳು ತುಂಬ ವರ್ಷ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ಲು ಮತ್ತು ರಂಗಭೂಮಿಯಲ್ಲೂ ಕೆಲಸ ಮಾಡ್ತಾಯಿದ್ಲು. ಸೊ ಅವಳ ತಂದೆ ತಾಯಿ ಇಬ್ಬರು ನನ್ನ ಮಗಳಿಗೆ ನಾನು 1 ವರ್ಷ ಬ್ರೇಕ್ ಕೊಡ್ತಾ ಇದ್ದಾವೆ. ಅವಳು ಜಾಬಿಗೆ ಹೋಗೋಕ್ಕಿಂತ ಮೊದಲು ತುಂಬ ಆಸೆ ಪಡ್ತಿದ್ದಾಳೆ ಒಂದು ನಾಟಕ ಆಗಬೇಕು. ಹಾಗಾಗಿ ಡಾನ್ಸ್ನ ಫಿಲಾಸಫಿ ಏನು ಅಂತ ಅವ್ರ ಜೊತೆಗೆ ಕೂತು ಹುಡುಕ್ತಾ ನೃತ್ಯಗಾತ ಅಂತ ನಾಟಕ ಮಾಡಿದೆ ಅವಳಿಗಾಗಿ. ಹಾಗೆ ಅಂದರೆ ನಾನು ಯಾವ ನಾಟಕವನ್ನು ತಗೊಳ್ತಾ ಇದ್ದೀನೋ ಅದೆಲ್ಲವೂ ಅವರ ಬದುಕಿಗೆ ಒಂದು ಫಿಲಾಸಫಿಕಲ್ ಅಗತ್ಯ ಆಗಿ ಅದು ಮೂಡಿ ಬರಬೇಕು ಅನ್ನೋ ಕಾರಣಕ್ಕೆ. ಮತ್ತು ಇಂಥ ಸಂದರ್ಭದಲ್ಲಿ ಅದು ಸಿದ್ಧ ನಾಟಕ ಅಲ್ಲದೆ ಇರೋದ್ರಿಂದಾಗಿ ಇದಕ್ಕೆ ಬೇಕಾಗಿ ಡಿಸೈನ್ ಆಗಬೇಕಲ್ವ. ಸೊ ನಮ್ಮ ಕಾನ್ಸೆಪ್ಟನ್ನು ಹೇಳಿದ ನಂತರ ಇಂಥದ್ದೊಂದು ಭೂಮಿಕೆಯನ್ನು ಇಟ್ಟುಕೊಂಡು ಬರೆಯೋರ ಅಗತ್ಯ ಇರುತ್ತೆ. ಸೊ ಭಾಳ ವರ್ಷ ನನ್ನ ಕ್ಲಾಸ್ಮೇಟ್ ಸುಧಾ ಅಡುಕಳ ನನಗೆ ಈ ಕೆಲಸಕ್ಕೆ ಒದಗಿ ಬರ್ತಾರೆ. ಹಾಗಾಗಿ ನಮ್ಮಿಬ್ಬರ ವೇವ್ ಲೆಂತ್ ಒಂದೇ ಆಗಿರೋದ್ರಿಂದ ನಾನು ಏನನ್ನು ಯೋಚನೆ ಮಾಡ್ತೇನೋ ಅವರು ಬರೋಕ್ಕೆ ಇಳಿಸ್ಕೊಡ್ತಾರೆ. ಹಾಗಾಗಿ ಅದೆಲ್ಲವನ್ನು ಅವರೇ ಬರೀತಾರೆ. ಹಾಗೆ ಶ್ರೀವಿದ್ಯಾ ಒಂದು ನಾಟಕವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗ ತುಂಬ ಸಬ್ಜೆಕ್ಟನ್ನು ಯೋಚನೆ ಮಾಡ್ತಾ ಇದ್ವಿ. ಅವರು ಈಗಾಗಲೇ ಬೆಳಕಿನ ಉದ್ಯಮವನ್ನು ಆರಂಭಿಸಿರೋದ್ರಿಂದಾಗಿ ಬೆಳಕಿಗೆ ಸಂಬಂಧಪಟ್ಟಂಥ ವಸ್ತು ಆದರೆ ಅದು ಅವರ ತಾತ್ವಿಕ ಬದುಕಿಗೂ ಸಹಾಯ ಆಗತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಬೆಳಕಿನ ಕಥೆಯನ್ನು ಹುಡ್ಕೊಂಡು ಹೊರಟ್ವಿ. ಹಾಗೆ ಹುಡ್ಕೊಂಡು ಹೊರಟಾಗ ದೇಶ ವಿದೇಶದ ಬೇರೆ ಬೇರೆ ಕಥೆಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾ ಬೆಳಕಿಗೆ ಸಂಬಂಧಪಟ್ಟಂತೆ ಇರುವ ಪೋಯೆಟ್ರಿಗಳು, ಸ್ಟೋರಿಗಳು, ಫೋಕ್ ಎಲ್ಲವನ್ನು ಸೇರಿಸ್ತಾ ಈ ರೂಪಕ್ಕೆ ಬಂದಿದೆ. ಹಾಗಿದ್ರೆ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು. ನೀವು ಈಗ ಮಾಡುವ ನಟಿಯ ಫಿಲಾಸಫಿಕಲ್ ನೀಡನ್ನ ನೋಡಿಕೊಂಡು ನಿಮ್ಮ ತಲೆಯಲ್ಲಿ ಬಂದ ಒಂದು ವಿಷಯವನ್ನು ಅದರ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿ ನೀವು ಇದನ್ನು ಕಟ್ಟಬೇಕಾಗತ್ತಲ್ವ. ಒಂದು ರೆಡಿ ಸ್ಕ್ರಿಪ್ಟ್ ಇಲ್ಲ, ಅಥವಾ ನೀವು ಒಂದು ಕಥೆಯಾಗಿ ಬರ್ಕೊಂಡು ಹೋಗಲ್ಲ. ನನಗೆ ತಿಳಿದ ಹಾಗೆ ಈ ಏಕವ್ಯಕ್ತಿ ಪ್ರಸ್ತುತಿಯಲ್ಲೂ ಸಹ ಒಂದು ಕಥೆ, ಒಬ್ಬ ವ್ಯಕ್ತಿಯ ಕಥೆ ಇಲ್ಲ, ಒಂದು ಬೇರೆ ಬೇರೆ ಕಥೆಗಳನ್ನು ಒಂದು ವಿಷಯದ ಮೂಲಕ ಹೆಣೆದು ಪೋಣಿಸಿದ ಹಾಗೆ ಇದೆ ಅಂತ ನಾನು ಕೇಳ್ಪಟ್ಟೆ. ಅದ್ರ ಬಗ್ಗೆ ಎರಡು ಇರುತ್ತೆ ನೋಡಿ. ನಮ್ಮ ಕೆಲಸಗಳಲ್ಲಿ ಒಂದು ಕಾಲದ ಕರೆ ಅಂತಿರುತ್ತೆ, ಇನ್ನೊಂದು ಕಂಪಿನ ಕರೆ ಅಂತಿರುತ್ತೆ. ಕಾಲದ ಕರೆ ಈ ಟೈಮ್ ಡಿಮಾಂಡ್ ಏನು ಮಾಡ್ತಿದೆ ಅಂತ. ಕಂಪಿನ ಕರೆ ನಮಗೆ ಏನು ಅನ್ನಿಸ್ತದೆ ಅನ್ನೋದಕ್ಕೆ ನಮ್ಮ ಕೆಲಸಗಳಿದೆ. ನನ್ನ ಬದುಕಿನ ಬಹುತೇಕ ಭಾಗ ನಾನು ಬೇರೆ ಬೇರೆ ಚಳುವಳಿಗಳು ಇದರ ಥ್ರೂ ಬಂದಿರೋದ್ರಿಂದ ನಾನು ಹೆಚ್ಚು ಕಾಲದ ಕರೆಗೆ ಸ್ಪಂದಿಸ್ತಾ ಬಂದವನು. ಅದಕ್ಕೆ ನಾನು ಕಂಪಿನ ಕರೆ ಜಾಯಿಂಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೆ.
ಆದ್ದರಿಂದ ಯಾವುದೋ ಒಂದು ಸಿದ್ಧ ಮಾದರಿಯ ಟೆಕ್ಸ್ಟ್ ಈ ಕಾಲವನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಸಾಕಾಗಲ್ಲ ಅನ್ನೋದನ್ನು ನಾನು ತುಂಬ ಕಾಲದಿಂದ ನೋಡ್ಕೊಂಡು ಬಂದಿದ್ದೀನಿ. ಈಗ ಹಿಂದೆ ವರ್ಣ ವ್ಯವಸ್ಥೆಯ ಬಗ್ಗೆ ಮಾತನಾಡೋದಕ್ಕೆ ಸಿದ್ಧಲಿಂಗಯ್ಯನವರ ಏಕಲವ್ಯ ನಾಟಕವನ್ನು ಮಾಡಿದರೆ ಸಾಕಾಗ್ತಿತ್ತು. ಆದರೆ ಹಿಂಗೆ ಆಗಾಗಲ್ಲ. ಈಗ ನಾವು ಅದಕ್ಕಿರುವಂಥ ತುಂಬ ಆಯಾಮಗಳಿದ್ದಾವೆ ಅಲ್ವಾ, ಸಾಮಾಜಿಕ ಆಯಾಮ, ಆರ್ಥಿಕ ಆಯಾಮ, ಸೈಕಲಾಜಿಕಲ್ ಆಯಾಮ, ಇವೆಲ್ಲವನ್ನು ನಾವು ನೋಡಬೇಕಾಗಿರುವ ಬಹುತ್ವದ ಕಾಲದಲ್ಲಿದ್ದೇವೆ. ಹಾಗಾಗಿ ಯಾವುದೋ ಒಂದು ಟೆಕ್ಸ್ಟಿಗೆ ಇವೆಲ್ಲವನ್ನು ಧಾರಣ ಮಾಡುವ ಶಕ್ತಿ ಇರಲ್ಲ ಮತ್ತು ಯಾವುದೋ ಒಂದು ಪ್ರಕಾರಕ್ಕೂ ಇರಲ್ಲ. ಈಗ ಉದಾಹರಣೆಗೆ ನಾನು ನಿರ್ದಿಗಂತಕ್ಕೆ ವೂಂಡ್ಸ್ ಅನ್ನೋ ನಾಟಕವನ್ನು ಮಾಡಿದ್ರೆ ಯುದ್ಧ ಮತ್ತು ಕೋಮು ಸಂಬಂಧ ಇದು ಎರಡಕ್ಕೂ ಅಂತರ್ ಸಂಬಂಧ ಇದೆ, ಒಂದು ಮಾರುಕಟ್ಟೆಯ ಸಂಬಂಧ ಇದೆ. ಅದನ್ನು ಹೇಳುವುದಕ್ಕೆ ಯಾವುದೋ ಒಂದು ನಾಟಕ ಸಾಕಾಗಲ್ಲ ಅಥವಾ ಒಂದು ಪ್ರಕಾರ ಸಾಕಾಗಲ್ಲ. ಹಾಗಾಗಿ ನಾನು ಜಗತ್ತಿನ ಯಾವುದೋ ಪೊಯಿಟ್ರಿ ತೊಗೊಬಂದೆ, ಹನೂರ್ ಅಜ್ಞಾತನ ಆತ್ಮಚರಿತ್ರೆಯ ಕಾದಂಬರಿಯ ಪುಟಗಳನ್ನು ತೊಗೊಂಬಂದೆ, ಕುವೆಂಪು ಅವರ ಒಂದು ಸ್ಮಶಾನ ಕುರುಕ್ಷೇತ್ರನ ಒಂದು ದೃಶ್ಯವನ್ನು ತಗೊಬಂದೆ, ಪಿರಾಂಡೆಲೋನ ಒಂದು ಸ್ಟೋರಿ ತಗೊಬಂದೆ, ಸದತಸನ್ ಮಂಟೋನ ತಗೊಬಂದೆ. ಇವೆಲ್ಲವೂ ಕತೆ, ಕಾವ್ಯ, ಕಾದಂಬರಿ ಇಂಥ ಫಾರ್ಮ್ಗಳು ಮಾತ್ರ ಅಲ್ಲ, ಇದು ಈ ಬದುಕನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡುವ ವರ್ಲ್ಡ್ ವ್ಯೂಗಳು. ಇವೆಲ್ಲವನ್ನು ಸೇರಿಸಿದಾಗ ಒಂದು ಅನುಭವ ಆಗಿ ಸಿಗತ್ತಲ್ವ. ಬಹುಶಃ ಯುದ್ಧ ಮತ್ತು ಕೋಮು ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಅನುಭವ ಇವೆಲ್ಲವನ್ನು ಜೋಡಿಸಿದ್ರಿಂದ ಸಿಗತ್ತೆ ಅಂತ. ಇದು ಈ ಕಾಲದ ಅಗತ್ಯ ಸಹ ಹೌದು. ಹಾಗಾಗಿ ಈ ಕಾಲದಲ್ಲಿ ನಾವು ಬಹು ಪಠ್ಯಗಳನ್ನು ಆಧರಿಸಿ, ಬಹು ಪ್ರಕಾರಗಳನ್ನು ಆಧರಿಸಿ ನಮ್ಮ ಆಸ್ಥೆಟಿಕ್ಸ್ಗಳನ್ನು ಕಟ್ಟಬೇಕಾಗುತ್ತೆ. ಹಾಗಾಗಿ ನಾನು ಸುಧಾ ಅವ್ರ ಜೊತೆಗೆ ಮಾತನಾಡ್ತಾ ಈ ಟೆಕ್ಸ್ಟ್ಗಳನ್ನು ಕಟ್ಟೋಕ್ಕೆ ಶುರು ಮಾಡಿದ್ವಿ. ಅದರಲ್ಲಿ ಎ ಕೆ ರಾಮಾನುಜನ್ನ ಒಂದು ಟೆಕ್ಸ್ಟ್ ತಗೊಂಡ್ವಿ, ಫೋಕ್ ಸ್ಟೋರಿ, ಫೋಕ್ ಟೇಲ್ಸ್ ಆಫ್ ಇಂಡಿಯಾದಿಂದ ಒಂದು ಸ್ಟೋರಿ ತಗೊಂಡ್ವಿ, ಇನ್ನೊಂದು ಆಟೋಬಯೋಗ್ರಫಿ ತಗೊಂಡ್ವಿ, ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ಪೋಯಮ್ ಅನ್ನೋದು. ಹೀಗೆ ಅಂದರೆ ಸ್ಟೋರಿ, ಪೋಯಮ್ ಇವೆಲ್ಲದರ ಮೂಲಕವಾಗಿ ನಾಟಕವನ್ನು ಕೊಟ್ಟೋದಕ್ಕೆ ಪ್ರಯತ್ನ. ನೀವು ಈಗ ಶ್ರೀವಿದ್ಯಾ ಕಾಮತ್ ಬರೋಬ್ಬರಿ 20 ವರ್ಷದ ನಂತರ ರಂಗದ ಮೇಲೆ ಮತ್ತೆ ಬರ್ತಾ ಇದ್ದಾರೆ. ವೃತ್ತಿ ಬದುಕು, ಉದ್ದಿಮೆ, ಅವರದೇ ಒಂದು ಉದ್ದಿಮೆ ನಡೆಸ್ತಾರೆ, ಕೆಲಸ ಕೊಟ್ಟಿದ್ದಾರೆ, ಅದರದ ಒಂದು ಜಂಜಾಟದಲ್ಲಿ ಬ್ಯುಸಿ ಇದ್ದಾರೆ. ಅದರ ಮಧ್ಯ ಅವರಿಗೆ ಒಂದು ಹುಮ್ಮಸ್ಸು ಇರುತ್ತೆ ಮಾಡಬೇಕು ಅಂತ, ಆದರೆ ತಯಾರಿ, ಪರಿಶ್ರಮ ಹೆಚ್ಚಿರುತ್ತೆ, ಅವ್ರಿಗೂ ಇರುತ್ತೆ. ಕಟ್ಟುವ ಪ್ರಕ್ರಿಯೆಯಲ್ಲಿ ನಿಮಗೂ ಸ್ವಲ್ಪ ಹೆಚ್ಚಿನ ಕೆಲಸ ಇರುತ್ತೆ. ಅದರ ಜೊತೆಗೆ ನೀವು ಹೇಳಿದಂಥ ಒಂದು ಹೊಸ ವಿಭಿನ್ನ ನಾಟಕ ಕಟ್ಟುವ ಪ್ರಕ್ರಿಯೆ ನೋಡಿದ್ರೆ, ಒಂದು ಕವನ, ಒಂದು ಕಾದಂಬರಿಯಿಂದ ತೆಗೆದುಕೊಂಡು ಬಂದು ನಿಮ್ಮ ಸೃಜನಶೀಲತೆಯನ್ನು ಅವರಿಗೆ ತಿಳಿಸಿ ಅದನ್ನು ಬರೆಸಿ, ಸೊ ಈ ನಾಟಕ ಕಟ್ಟುವ ಪ್ರಕ್ರಿಯೆ ಹೇಗಿದೆ, ಅದರಲ್ಲಿ ಶ್ರೀವಿದ್ಯಾ ಕಾಮತ್ ಅವರು ಹೇಗೆ ನಿಮಗೆ ಸಹಕಾರ ನೀಡ್ತಿದ್ದಾರೆ ಅಂತ ಹೇಳ್ತಾರೆ? ನನಗೆ ಮಲ್ಟಿ ಟಾಸ್ಕ್ ಯಾವಾಗೂ ಭಾಳ ಇಷ್ಟ. ಲೈಫ್ ಯಾವಾಗೂ ಮಲ್ಟಿ ಟಾಸ್ಕ್ನಿಂದ ಇರುತ್ತೆ ಅಲ್ವಾ. ಈಗ ನೀವು ನಾಟಕ ಮಾಡಿದ್ದೀರಿ, ನೀನು ಒಬ್ಬ ನಟಿಯಾಗಿದ್ದೀರಿ, ಅದೇ ಟೈಮಲ್ಲಿ ನೀವು ಒಂದು ತಾಯಿ ಆಗಿದ್ದೀರಿ, ಜಾಬ್ ಮಾಡ್ತಿದ್ದೀರಿ. ಮಲ್ಟಿ ಟಾಸ್ಕ್ ಆ್ಯಕ್ಚುಲಿ ಲೈಫಲ್ಲಿದೆ. ಆದರೆ ಮಲ್ಟಿ ಟಾಸ್ಕನ್ನೇ ಒಂದು ಸೃಜನಾತ್ಮಕ ಅಭಿವ್ಯಕ್ತಿಯಲ್ಲಿ ನಾವು ಅದು ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿಲ್ಲ. ಹಾಗಾಗಿ ನಾವು ತುಂಬ ಕಮಿಟ್ಮೆಂಟ್ ಬಗ್ಗೆ ಮಾತಾಡ್ತೇವೆ. ಥಿಯೇಟರ್ ಕಮಿಟ್ಮೆಂಟ್ ಇರಬೇಕು, 8 ತಾಸು ಕೆಲಸ ಮಾಡಬೇಕು, ಹಂಗೆ ಆಗಲ್ಲ. ನಾನು ಶಿಕ್ಷಕನಾಗಿದ್ದೆ. ನಾನು 10 ಗಂಟೆಯಿಂದ 4 ಗಂಟೆವರೆಗೆ ಟೀಚಿಂಗ್ ಮಾಡ್ತಿದ್ದೆ. 4 ಗಂಟೆ ನಂತರ ಗಾಡಿ ತಗೊಂಡು ರಿಹರ್ಸಲ್ ಮಾಡೋಕ್ಕೆ ಹೋಗ್ತಿದ್ದೆ. ಅದೆಲ್ಲ ಒಟ್ಟಿಗೆ ಇರುತ್ತೆ. ಆದರೆ ಒಂದನ್ನು ಗಮನಿಸಬೇಕು. ಅಫ್ಕೋರ್ಸ್ ನಿಜ, ರಂಗಭೂಮಿ ತುಂಬ ಸಂಕೀರ್ಣ ಮಾಧ್ಯಮ ಆಗಿರೋದ್ರಿಂದ ಇದರ ಎಸ್ಥೆಟಿಕ್ಸನ್ನು ನಮ್ಮ ಬಾಡಿಗೆ ತಗೊಳ್ಳೋದಕ್ಕೆ ಸ್ವಲ್ಪ ಕಷ್ಟ, ಅಷ್ಟು ಸುಲಭಕ್ಕೆ ಆಗಲ್ಲ. ಆದರೆ ನಾನು ತುಂಬ ರೆಪರ್ಟ್ರಿಗಳಿಗೋ ಅಲ್ಲೋ ಇಲ್ಲೋ ನಾಟಕ ಮಾಡೋಕ್ಕಿಂತ ಹೆಚ್ಚಾಗಿ ಅಂಚಿನಲ್ಲಿರುವವರಿಗೆ ನಾಟಕ ಮಾಡಿಸಿದ್ದು ಜಾಸ್ತಿ. ನಾನು ಮಾಡಿದ ಒಂದು 200-250 ನಾಟಕದಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗೆ ನಾಟಕ ಮಾಡಿದ್ದು ಜಾಸ್ತಿ, ಅಂಗನವಾಡಿ ನೌಕರರಿಗೆ ನಾಟಕ ಮಾಡಿಸಿದ್ದು ಜಾಸ್ತಿ, ಸ್ಟೂಡೆಂಟ್ಸ್ಗಳಿಗೆ ಮಾಡಿದ್ದು ಜಾಸ್ತಿ. ಸೊ ಇದೆಲ್ಲದರ ಅನುಭವದಿಂದ ನನಗೆ ಬಂದಿರೋ ಪಾಠ ಏನಂತಂದರೆ, ನಾನು ಒಂದು ನಾಟಕವನ್ನು ಕಟ್ಟುವಾಗ ಆ ನಾಟಕ ಹೆಂಗಿರಬೇಕು ಅಂತ ಫುಲ್ ಡಿಸೈನ್ ಮಾಡಿಕೊಂಡು ತೊಗೊಂಡು ಹೋಗಲ್ಲ. ತಾತ್ವಿಕತೆಯನ್ನು ಮಾತ್ರ ಡಿಸೈನ್ ಮಾಡಿರ್ತೇನೆ. ನಾನೊಂದು ಅಂಗಿ ಹೊಲ್ಕೊಂಡು ಆನಂತರ ನಮ್ಮ ನಟರಿಗೆ ಹಾಕಿ ಅವರ ಬಾಡಿಯನ್ನು ಕತ್ತರಿಸುವ ವಿಧಾನ ನಾನು ಯಾವತ್ತೂ ಅನುಸರಿಸಲಿಲ್ಲ. ಅವರ ಬಾಡಿಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಸ್ಟಿಚ್ ಮಾಡಬೇಕು. ಸೊ ಅಂತಿಮವಾಗಿ
ರಂಗಮುಖೇನ ಒಂದು ಅಭಿವ್ಯಕ್ತಿ ಬೇಕು ಅಂತ ಅವರು ಕಂಡುಕೊಂಡಾಗ, ಅಂದರೆ ಅವರು ಅಂದುಕೊಂಡಾಗ, ಅವರಿಗೆ ಅವರ ಶಕ್ತಿ, ಅವರ ಮಿತಿ, ಅವರ ಎಕ್ಸ್ಪೀರಿಯನ್ಸ್, ಇದರಲ್ಲಿ ಏನು ಕಟ್ಟೋಕ್ಕೆ ಸಾಧ್ಯ ಅದನ್ನು ಡಿಸೈನ್ ಮಾಡಿದ್ದೇನೆ. ಹಾಗಾಗಿ ನಾಟಕ ಒಂದು ಅದ್ಭುತವಾದ ರಂಗಪ್ರಯೋಗ ಆಗತ್ತಾ ಇಲ್ವೋ ಅದನ್ನು ನನಗೆ ಮ್ಯಾಟ್ರೇ ಅಲ್ಲ. ನಾನು ಯಾವ ನಾಟಕದಲ್ಲೂ ನಾನು ಕೆಲಸ ಮಾಡಿಲ್ಲ. ನಾನು ಅಪ್ಪಟ ವರ್ತಮಾನದಲ್ಲಿ ನಟರ ಜೊತೆಗೆ ಅವ್ರ ಬದುಕಿಗೆ ಬೇಕಾದ ಹುಮ್ಮಸ್ಸನ್ನು ಈ ಎಸ್ಥೆಟಿಕ್ ಕೊಡುತ್ತಾ, ಅವರಿಗೆ ಕೆಲಸ ಮಾಡ್ತಾ ಇರುವಾಗ ಅವರ ಎಕ್ಸ್ಪೀರಿಯನ್ಸಿಂದ ನಾನು ಕಲಿಯೋದೇನಿದೆ ಅದನ್ನು ನೋಡ್ತಾ ಹಾಗೆ ನಾಟಕ ಕಟ್ತೇವೆ. ಹಾಗಾಗಿ ನನ್ನ 40 ವರ್ಷದ ಈ ರಂಗ ಬದುಕಿನ ಎಕ್ಸ್ಪೀರಿಯನ್ಸಲ್ಲಿ ಯಾವ ನಟರ ಜೊತೆಗೂ ನಂಗೆ ಜಗಳನೇ ಆಗಿದೆ, ಇವತ್ತಿನವರೆಗೂ ಜಗಳ ಆಗಿದೆ. ಅದರ ಅರ್ಥ ನಾನು ತುಂಬ ಸಡಿಲವಾಗಿ ಅವರಿಗೆ ಬೇಕಾದಂಗೆ ಬಿಟ್ಬಿಡ್ತೇನೆ ಅಂತ ಏನು ಅದಲ್ಲ. ಆದರೆ ಒಂದು ಮನುಷ್ಯತ್ವದ ಒಪ್ಪಂದ ಇರುತ್ತೆ ಅಲ್ವಾ, ಆ ಸ್ಪೇಸ್ನಲ್ಲಿ ನಮಗೆ ಏನು ಚೆನ್ನಾಗಿ ಕೊಡೋಕ್ಕೆ ಸಾಧ್ಯ ಇದೆಯೋ ಅದನ್ನು ಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಷ್ಟೇ. ತುಂಬ ಸಂತೋಷ ಸರ್. ಹೊಸ ಒಂದು ದೃಷ್ಟಿಕೋನ, ಅಷ್ಟು ಉದಾರವಾದ ದೃಷ್ಟಿಕೋನ ಎಲ್ರಿಗೂ ಇರೋದಿಲ್ಲ ಅಂತ ಅಂದ್ಕೊತೀನಿ. ಈ ನಾಟಕದ ಮತ್ತೊಂದು ವಿಶೇಷ ಅಂದರೆ 5 ಬೇರೆ ಬೇರೆ ಭಾಷೆಗಳಲ್ಲಿ ಅದೇ ಸ್ಕ್ರಿಪ್ಟನ್ನು ಇಟ್ಕೊಂಡು ಮಾಡ್ತಾ ಇದ್ದೀರಾ. ಮೊದಲನೇ ಪ್ರಯೋಗ ಕೊಂಕಣಿ ಭಾಷೆಯಲ್ಲಿ ಆಗ್ತಾ ಇದೆ ಅಂತ. ಶ್ರೀವಿದ್ಯಾ ಕಾಮತ್ ಅವರ ಮಾತೃಭಾಷೆಗಳಲ್ಲಿ ಅದೊಂದು, ಹಾಗೂ ಅವರಿಗೆ ಒಂದು ಅವಕಾಶ ಕೊಟ್ಟಿದ್ದೀರಾ ಅದನ್ನು ಅನುವಾದ ಮಾಡೋದಕ್ಕೆ, ಸುಧಾ ಅಡುಕಳ ಅವರ ಕನ್ನಡ ಅವತರಣಿಕೆಯನ್ನು. ಅದರ ಬಗ್ಗೆ ಏನು ಹೇಳ್ತೀರಾ ಸರ್? 5 ಬೇರೆ ಬೇರೆ ಭಾಷೆಗಳಲ್ಲಿ ಮಾಡುವ ಯೋಚನೆ ಯಾಕೆ ಬಂತು, ಅದರ ರಿಲೆವೆನ್ಸ್? ಮೊನ್ನೆ ಪ್ರಕಾಶ್ ರೈ ಅವರಿಗೆ ನಾನು ಕಾವ್ಯ ಕಥಾರಂಗ ಅಂತ ಒಂದು ಫಾರ್ಮನ್ನು ಇಟ್ಟುಕೊಂಡು ಒಂದು ಚಿಕ್ಕ ಪ್ರದರ್ಶನವನ್ನು ಡೈರೆಕ್ಟ್ ಮಾಡಿದ್ದೆ. ಆಗ ನಾವು ಮಾತಾಡ್ತಾ ಇದ್ವಿ. ಪ್ರಕಾಶ್ ನನಗೆ ಹೇಳ್ತಾ ಇದ್ರು, ನಾನು 7-8 ಭಾಷೆಯಲ್ಲಿ ಆ್ಯಕ್ಟ್ ಮಾಡ್ತೇನೆ. ನನಗೆ ಅದು ಯಾವುದು ದೊಡ್ಡ ಸಮಸ್ಯೆ ಆಗಿ ಕಾಣ್ತಿಲ್ಲ. ಯಾಕೆ ಅಂತಂದರೆ ಭಾಷೆ ಅನ್ನೋದು ಇದೆಯಲ್ಲ, ಅದು ಪ್ರೆಗ್ನೆಂಟ್ ವಿತ್ ಸೌಂಡ್ಸ್. ಸೊ ನೀವು ಆ ಸೌಂಡನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಬಂದರೆ ಆಯಿತು. ಭಾವ ಎಲ್ಲ ಮನುಷ್ಯರದ್ದು ಒಂದೇ ಅಲ್ವಾ. ನನಗೆ ತಮಿಳ್ನವನಿಗೋ ತೆಲುಗುನವನಿಗೋ ವಿದೇಶದವನಿಗೋ ನಮ್ಮ ಮೂಲಭೂತ ಪ್ರವೃತ್ತಿಗಳಲ್ಲಿ ಇನ್ಸ್ಟಿಂಕ್ಟ್ ಅಂತ ಏನು ಕರಿತೀವಿ, ಬೇಸಿಕ್ ಇನ್ಸ್ಟಿಂಕ್ಟ್ ಸೇಮ್ ಇರುತ್ತೆ ನಮ್ಮೆಲ್ಲರೂ. ನಮ್ಮ ಎಕ್ಸ್ಪ್ರೆಷನ್ನ ವಿಧಾನ ಅಷ್ಟೇ. ಆ ಸೌಂಡನ್ನು ಹಿಡಿದ್ರೆ ಆಯಿತು. ಹಾಗಾಗಿ ಯಾವತ್ತೂ ಈ ಥರದ ಕೆಲಸ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನನಗೆ. ನಾನು ತುಳುವಿನಲ್ಲಿ ಒಂದು ನಾಟಕ ಮಾಡಿಸಿದೆ. ಅದು ಭಾರತ ರಂಗ ಮಹೋತ್ಸವದಲ್ಲಿ NSDಯಲ್ಲಿ ಶೋ ಆದಾಗ, NSDಯಲ್ಲಿ ಶೋ ಆದ ಮೊದಲ ತುಳು ನಾಟಕ ಅದು. ಅಲ್ಲಿವರೆಗೆ ತುಳು ನಾಟಕ NSD ಫೆಸ್ಟಿವಲ್ ಆಗಿರಲಿಲ್ಲ. ಅದು ನನಗೆ ತುಳು ಬರ್ತಿರಲಿಲ್ಲ. ನಾನು ಭಾಸನ ಕರ್ಣಭಾರ ನಾಟಕವನ್ನು ಇಟ್ಕೊಂಡಿದ್ದೆ. ಕಡಿಮೆ ಡೈಲಾಗ್ ಇತ್ತು. ಸೊ ತುಳು ಬರುವವ್ರನ್ನ ಇಟ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ಕೊಂಡಿದ್ದೆ, ಅವ್ರ ಜೊತೆಗಿದ್ದೆ. ಹಾಗಾಗಿ ನನಗೆ ಅದೊಂದು ಸಮಸ್ಯೆ ಅಂತಲೇ ಅನ್ನಿಸ್ಲಿಲ್ಲ ಭಾಷೆ ಅನ್ನುವಂಥದ್ದು. ಹಾಗಾಗಿ ತುಳುವಿನಲ್ಲಿ ಭಾಳ ಒಳ್ಳೆಯ ರಂಗ ಪ್ರಯೋಗ ಆಯಿತು. ಅದೇ ಮೊದಲನೇ ನಾಟಕ ನಾನು NSD ಹೋಗಿ. ಸೊ ಹಾಗಾಗಿ ನೀವು ಯಾವ ಭಾಷೆಯಲ್ಲಿ ಅಭಿವ್ಯಕ್ತಿಯನ್ನು ಕೊಡ್ತೀರೋ ಆ ಭಾಷೆಯ ಬಗೆಗಿನ ಒಂದು ಪ್ರೀತಿ, ಅದರ ಒರಿಜಿನಲ್ ಸೌಂಡ್ ಅದು ನಿಮಗೆ ಸಿಕ್ಕಿದರೆ ಸಾಕು. ಹಾಗಾಗಿ ಅವರು ಕೊಂಕಣಿ, ಇಂಗ್ಲೀಷ್, ಹಿಂದಿ ಎಲ್ಲ ಭಾಷೆಯಲ್ಲೂ ಮಾಡ್ತಾರೆ ಅಂತ ಆದಾಗ ನಾನು ಉತ್ತೇಜಿತನಾದೆ. ಕರೆಕ್ಟ್, ಅದು ಹಾಗೇ ಮಾಡಬೇಕಂತ. ಆದರೆ ಪ್ರತಿಯೊಂದು ಒಂದು ರಂಗ ಕ್ರಿಯೆಯಲ್ಲಿ ನೋಡಿದ್ರೆ ಭಾಷೆ, ಸಂಭಾಷಣೆ, ಪಂಕ್ಚುಯೇಷನ್, ಇಂಟೋನೇಷನ್ಸ್, ಅದರ ಮೇಲೂ ಒಂದು ಭಾಷೆಯನ್ನು ಉಪಯೋಗಿಸೋದ್ರಿಂದ ಅದ್ರ ಮೇಲೆ ಕೆಲಸ ಮಾಡೋದಕ್ಕೆ ಆ ಭಾಷೆ ಬರುವುದರ ಅಗತ್ಯ ಇಲ್ಲ ಅಂತ ಹೇಳ್ತೀರಾ ಸರ್? ಆಡೋರಿಗೆ ಬರಬೇಕು. ಈಗ ನೀವು ಕೊಂಕಣಿಯಲ್ಲಿ ಅದನ್ನು ಪ್ರಸ್ತುತಿ ಪಡಿಸ್ತಿದ್ದೀರಿ ಹೇಳಿದ್ರೆ, ಕೊಂಕಣಿಯ ಸೌಂಡನ್ನು ಪ್ರೊಡ್ಯೂಸ್ ಮಾಡುವ ತಾಕತ್ತು ನಿಮಗಿರಬೇಕು. ಅದು ಆಟದ ಸಮಸ್ಯೆ. ನನ್ನದು ಮಾಟ, ನಾನು ಕಟ್ತಾ ಇದ್ದೇನೆ. ಪ್ರೊಡ್ಯೂಸ್ ಮಾಡ್ತಾ ಇರುವ, ಪರ್ಫಾರ್ಮ್ ಮಾಡ್ತಾ ಇರುವ ನಟಿ ಇಂಗ್ಲೀಷ್ನಲ್ಲಿಯೋ ಹಿಂದಿಯಲ್ಲಿಯೋ ಕೊಂಕಣಿಯಲ್ಲಿಯೋ ಅದನ್ನು ಸಮರ್ಥವಾಗಿ ಅವಳು ನಿಭಾಯಿಸ್ತಾ ಹೇಳೋದ್ರೆ ಭಾಳ ಸಂತೋಷ. ಮತ್ತು ಅಂತಿಮವಾಗಿ ಈಗ ನಮ್ಮ ತಲೆ ಅಂತ ಒಂದು ಶಬ್ದ ಇದೆ. ತಲೆ ಅನ್ನೋ ಶಬ್ದದಲ್ಲಿ ತಲೆ ಚಿತ್ರ ಏನಿಲ್ಲ, ಕಾಲು ಹೇಳೋ ಶಬ್ದದಲ್ಲಿ ಕಾಲಿನ ಚಿತ್ರ ಏನಿಲ್ಲ. ಅದು ಒಂದು ಅಗ್ರಿಮೆಂಟ್ ನಮ್ಮ ನಡುವೆ. ಇದನ್ನು ತೋರಿಸಿದಾಗ ತಲೆ ಅಂದರೆ ಇದು ಹೊಂದ್ಕೋಬೇಕು ನೀನು ಅಂತ. ನಾವೆಲ್ಲ ಸೇರಿ ಅಗ್ರಿಮೆಂಟ್ ಮಾಡಿಕೊಂಡು ಇದನ್ನೇ ತಲೆ ಅಂತಂದರೆ ಮುಂದಿನ ಶತಮಾನದಲ್ಲಿ ತಲೆ ಆಗ್ಬೋದಲ್ವಾ. ಹಾಗಾಗಿ ಅಂತಿಮವಾಗಿ ಇದು ಒಪ್ಪಂದದ ಪ್ರಶ್ನೆ. ಆಯಾ ಭಾಷಿಕರು, ಅದನ್ನು ನೋಡುವವರು ಮತ್ತು ಆಡುವವರು ಈ ಒಪ್ಪಂದವನ್ನು ಮುರಿಯದೆ ಈ ಒಪ್ಪಂದವನ್ನು ಸುಲಲಿತವಾಗಿ ಮಾಡ್ತಾರೆ ಅಂತಾದರೆ ಅದು ಭಾಳ ಸಂತೋಷದ ಕೆಲಸ.
ಆಮೇಲೆ ನಿಮ್ಮ ನಾಟಕಗಳಲ್ಲಿ ಸಂಗೀತ ಪ್ರಧಾನವಾಗಿದೆ. ನಾನು ನೋಡಿರುವಂಥ ನಾಟಕಗಳ ಗಾಯಗಳಲ್ಲಿರಬಹುದು, ಮಂಟೇಲಿಂಗಸ್ವಾಮಿ ಪದ ಇರಬಹುದು, ಸಂಗೀತ ಬಹಳ ಪ್ರಧಾನ ಪಾತ್ರ ವಹಿಸಿದೆ. ಈ ನಾಟಕದಲ್ಲಿ ದೀಪಧಾರಿಣಿಯಲ್ಲಿ ನೀವು ಸಂಗೀತದ ದೃಷ್ಟಿಯಿಂದ, ಆ ಆಯಾಮದ ದೃಷ್ಟಿಯಿಂದ ಏನಾದರೂ ವಿಶೇಷವಾಗಿ ಯೋಚನೆ ಮಾಡಿದ್ದೀರಾ? ಈಗ ರಂಗ ಸಂಗೀತ ಅನ್ನುವ ತುಂಬ ದೊಡ್ಡ ಪ್ರಕಾರವನ್ನೇ ನಾ ಇದರಲ್ಲಿ ಇಂಟ್ರಡ್ಯೂಸ್ ಮಾಡ್ತಾ ಇಲ್ಲ. ಕೆಲವು ಸಂಗೀತವನ್ನು ಮುನ್ನೆಲೆಯಲ್ಲಿ ಇಟ್ಟುಕೊಂಡು ಮಾಡುವ ಪ್ರಯೋಗಗಳಿರುತ್ತೆ, ಕೆಲವು ಸಂಗೀತ ಇನ್ಬಿಲ್ಟ್ ಆಗಿರುತ್ತೆ. ಈಗ ನನಗೆ ಮಾತು ಮತ್ತು ಗೀತ ಇದು ಎರಡು ಬೇರೆ ಅಲ್ಲ. ಸೊ ಗದ್ಯ ಮತ್ತು ಪದ್ಯ ಎರಡೂ ಬೇಸಿಕಲಿ ಕಾವ್ಯವೇ. ಹಾಗಾಗಿ ಪೊಯೆಟ್ರಿ ಅನ್ನೋದು ನಿಮ್ಮ ಎಮೋಷನ್ ಮತ್ತು ಚಲನೆಯಲ್ಲಿ, ನೀವು ಪ್ರೊಡ್ಯೂಸ್ ಮಾಡ್ತಾ ಇರುವ ಸೌಂಡಿನಲ್ಲಿ ಇದ್ದರೆ ಆಯಿತು. ಹಾಗಾಗಿ ಸಂಗೀತ ಇಲ್ವೋ ಕೇಳಿದ್ರೆ ಸಂಗೀತ ಇದೆ, ಯಾಕೆಂದರೆ ಮಾತೆಲ್ಲವೂ ಸಂಗೀತ. ಹಾಗಾದರೆ ಪ್ರತ್ಯೇಕವಾಗಿ ಸಂಗೀತವೇ ಇದೆಯೋ ಕೇಳಿದರೆ ಅಂಥದ್ದೊಂದು ದೊಡ್ಡ ಸಂಗೀತಗಳೇನು ಇದರಲ್ಲಿಲ್ಲ. ಆದರೆ ನಾನು ನಾಟಕ ಕಟ್ಟುವಾಗ ನನ್ನ ತಲೆಯಲ್ಲಿ ಒಂದು ಲಯ, ಅದು ಲಯಬದ್ಧವಾದ ನಡಿಗೆ ಯಾವತ್ತೂ ಇದ್ದೇ ಇರುತ್ತೆ. ನಾನು ಓದುವಾಗಲೂ ಆ ಲಯ ಇರುತ್ತೆ, ನಾನು ಮಾತನಾಡುವಾಗಲೂ ಆ ಲಯ ಇರುತ್ತೆ. ಲಯ ಅದು ನನ್ನ ಅಭ್ಯಾಸ ಅದು. ಹಾಗಾಗಿ ಈ ನಾಟಕದಲ್ಲಿ ಅಂಥದ್ದೊಂದು ಲಯ ಇದೆ. ಈಗ ಏಕವ್ಯಕ್ತಿ ಪ್ರಸ್ತುತಿಗಳು ಈ ನಡುವೆ ತುಂಬ ಜಾಸ್ತಿ ಆಗಿದೆ. ಅದನ್ನು ಜನರು ಸ್ವಲ್ಪ ಜಾಸ್ತಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಬಹುದೇನೋ. ಆದರೆ ನೀವೇ ಹೇಳಿದ ಹಾಗೆ ಎಷ್ಟೊಂದು ಏಕವ್ಯಕ್ತಿ ನಾಟಕಗಳಿಗೆ ನಾಟಕ ನಿರ್ದೇಶನ ಮಾಡಿ ಪ್ರೋತ್ಸಾಹ ಕೊಡ್ತಾ ಇರೋ ರಂಗ ನಿರ್ದೇಶಕರಲ್ಲಿ ಒಬ್ಬರು. ನಿಮ್ಮ ಕೆಲವು ಒಂದು ಸ್ಕೂಲ್ ಆಫ್ ಥಾಟ್ ಇದೆ, ಗುಂಪು ನಾಟಕದಲ್ಲಿ ಮಾತ್ರ ರಂಗಭೂಮಿಯ ಕೆಲವು ಫಿಲಾಸಫೀಸ್ನ ನಾವು ಆ್ಯಕ್ಚುಲಿ ಅಡ್ರೆಸ್ ಮಾಡ್ಬೋದು, ಏಕವ್ಯಕ್ತಿಯಲ್ಲಿ ಅದು ಬರೋದಿಲ್ಲ ಅಂತ. ಅದರ ಬಗ್ಗೆ ನಿಮ್ಮ ಏಕವ್ಯಕ್ತಿ ನಾಟಕದ ಬಗ್ಗೆ ನಿಮ್ಮ ನಾಟಕ ಅಂತಂದರೆ ಅದೊಂದು ಸಂಘರ್ಷದ ಕಥನ, ಡಯಾಲಾಗ್ ಅಂತೀವಿ. ಡಯ ಅಂದರೆ ಎರಡು ಅಂತ ಅಲ್ವಾ? ಹಾಗಾಗಿ ಏಕವ್ಯಕ್ತಿಯಲ್ಲಿಯೂ ಈ ಡಯ ಇರುತ್ತೆ. ನೀವು ಹೊರರೂಪದಲ್ಲಿ ನೋಡ್ತಾ ಇರುವ ಬೇರೆ ಪ್ರಕಾರದ ನಾಟಕಗಳಲ್ಲಿ ಪಾತ್ರಗಳ ನಡುವೆ ಸಂಘರ್ಷ ಇದ್ದರೆ, ಇಲ್ಲಿ ಸಹ ಸೊಸೈಟಿಯ ಜೊತೆಗೆ ಒಂದು ಸಂಘರ್ಷ ಇರುತ್ತೆ. ಇಲ್ಲಿದ್ರೆ ಯಾಕೆ ಮಾತಾಡ್ಬೇಕು? ಅದು ಇನ್ನೊಂದು ಪಾತ್ರವೇ ಆಗಬೇಕಾಗಿಲ್ಲ. ಹಾಗಾಗಿ ಸಂಘರ್ಷ ಇದು ನಾಟಕದ ಜೀವಾಳ ಏಕವ್ಯಕ್ತಿಯಲ್ಲಿ ಇರುತ್ತೆ. ಮತ್ತು ಏಕವ್ಯಕ್ತಿ ರಂಗ ಪ್ರಯೋಗದಲ್ಲಿ ರಂಗದ ಮೇಲೆ ಕಾಣಿಸಿಕೊಳ್ಳುವಂಥ ವ್ಯಕ್ತಿ ಮಾತ್ರ ಒಬ್ಬರು ಅಂತ ಅನ್ಸತ್ತೆ ಹೊರತು, ಅದು ಬಹುಪಾತ್ರದ ಜೊತೆಗೆ ಮಾತಾಡ್ತಾ ಇರ್ತಾರೆ, ಅವರು ಸಮಾಜ ಜೊತೆಗೆ ಮಾತಾಡ್ತಾ ಇರ್ತಾರೆ, ಪ್ರೇಕ್ಷಕರ ಜೊತೆಗೆ ಮಾತಾಡ್ತಿರ್ತಾರೆ. ಮತ್ತು ಇಡೀ ಸಮೂಹವೇ ಅದರ ಒಳಗಡೆ ಪಾಲ್ಗೊಂಡಿರುತ್ತೆ. ರೈಟರ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಮ್ಯೂಸಿಷಿಯನ್ಸ್ ಇದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ, ನೋಡೋರಿದ್ದಾರೆ. ಇದು ಸಮೂಹವೇ. ಇದು ಸಮೂಹವನ್ನು ಬಿಟ್ಟು ಮಾಡ್ತಾ ಇಲ್ಲ ಇದು. ಹಾಗಾಗಿ ತಾಂತ್ರಿಕವಾಗಿ ಸಹ ನಾಟಕದ ಒಂದು ಪ್ರಕಾರದಲ್ಲಿ ಇದು ಮುಖ್ಯವಾಗಿರೋ ಪ್ರಕಾರನೇ. ಇದನ್ನು ನಾವು ಏಕವ್ಯಕ್ತಿ ರಂಗ ಪ್ರಯೋಗ ಮಾತ್ರವೇ ಇಂಪಾರ್ಟೆಂಟ್ ಅಂತೇನು ಹೇಳ್ತಾ ಇಲ್ಲ. ಆದರೆ ಏಕವ್ಯಕ್ತಿ ರಂಗ ಪ್ರಯೋಗ ಒಂದು ರಂಗಭೂಮಿಯ ಪ್ರಕಾರದಲ್ಲಿ ತುಂಬ ಸೈಡ್ಲೈನ್ ಆಗಬೇಕಾಗಿದ್ದು ಅಂತ ನನಗೇನು ಅನಿಸಲ್ಲ. ಅದು ಒಂದು ಪ್ರಕಾರ. ಆಮೇಲೆ ತಾತ್ವಿಕವಾಗಿ ಬೇರೆ ಒಂದು ಪ್ರಶ್ನೆ ಇದೆ. ಏನಂದರೆ, ರಂಗಭೂಮಿಯಲ್ಲಿ ಮಹಿಳೆ ಆ್ಯಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದೇ ರಂಗಭೂಮಿ ಆರಂಭವಾದ ಶತಮಾನಗಳ ನಂತರ. ಮಹಿಳೆ ಬಂದೇ ಇಲ್ಲ ಅಲ್ವಾ? ಶೇಕ್ಸ್ಪಿಯರ್ನು ಸಹ ಅವನ ನಾಟಕದಲ್ಲಿ ಹುಡುಗಿಯರ ರೋಲ್ ಹಾಕಿಸ್ತಿದ್ದ. ಮತ್ತು ಇಡೀ ನಾಟಕದುದ್ದಕ್ಕೂ ಅವನು ಹುಡುಗಿ ರೋಲ್ ಹಾಕ್ಕೊಂಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅರ್ಧದ ನಂತರ ಆ ಹುಡುಗನ ರೋಲ್ ಮಾಡ್ಕೊಳ್ಳುವಂಗೆ ಮಾಡ್ತಿದ್ದ. ಇಂಥದ್ದೆಲ್ಲ ಟೆಕ್ನಿಕನ್ನು ಮಾಡಬೇಕಾಗಿತ್ತು ಇಡೀ ನಾಟಕದ ತಂತ್ರದ ದೃಷ್ಟಿಯಿಂದ. ಹಾಗಾಗಿ ಶತಮಾನಗಟ್ಟಲೆ ಹೆಣ್ಣು ಅವಳದೇ ಪಾತ್ರವಾಗಿ ರಂಗಭೂಮಿಯಲ್ಲಿ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಏನಾಯಿತು, ನಾಟಕ ಕಟ್ಟುವಾಗ ಮಹಿಳೆಯ ಆತ್ಮಗಳು ಮಾತಾಡಿದ್ದು ತುಂಬ ಕಡಿಮೆ. ಸೊ ಪುರುಷನ ಒಂದು ಚಿಂತನೆಗೆ ಬೇಕಾದ ಸರಕಾಗಿ ಅವಳು ಪಾಲ್ಗೊಳ್ತಿದ್ಳು. ಈಗ ನಾವು ತಲೆದಂಡದ ಬಗ್ಗೆ ಮಾತಾಡ್ತೇವೆ, ಬಿಜ್ಜಳನಂಥ ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೇವೆ, ತುಗ್ಲಕ್ನಂಥ ಒಂದು ಮೆಗಾ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೇವೆ. ಇನ್ಯಾವ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಕ್ಕೆ ಸಾಧ್ಯ? ಯಾಕೆ ಒಂದು ಹೆಣ್ಣು ಹಾಗೆ ಕಾಣಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ? ಇದ್ರ ಬಗ್ಗೆ ನಮಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ
ಮಹಿಳೆಯನ್ನು, ಅವಳ ಅಸ್ತಿತ್ವವನ್ನು ತುಂಬ ಪ್ರಧಾನ ನೆಲೆಯಲ್ಲಿಟ್ಟು ಬರವಣಿಗೆ ಆರಂಭ ಇತ್ತೀಚೆಗೆ ಆಗ್ತಿದೆ, ಇನ್ನೂ ಇಲ್ಲ ಅಂಥ ನಾಟಕಗಳೇ ಇಲ್ಲ, ಬಹುತೇಕ ಇಲ್ಲ. ಸೊ ಹಾಗಾಗಿದ್ದರೆ ಹೆಣ್ಣಿಗೆ ಅವಳ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೆ ಸ್ಪೇಸ್ ಎಲ್ಲಿದೆ? ಇಂಥದ್ದೊಂದು ಸ್ಪೇಸಿನ ಹುಡುಕಾಟದಿಂದಾಗಿ ದಾರಿಯೋಪೋ ಮತ್ತು ಅವರ ಶ್ರೀಮತಿ ಒನ್ ವುಮೆನ್ ಶೋಗಳನ್ನು ಜಗತ್ತಿನಾದ್ಯಂತ ಹೆಚ್ಚು ಪ್ರಚಾರದಲ್ಲಿ ತಂದರು. ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇರುವ ಕಾರ್ಮಿಕಳಿದ್ದಾಳೆ, ಅವಳದ್ದು ಒಂದು ಎಕ್ಸ್ಪ್ರೆಷನ್ ಇದೆ, ಅವಳದೇ ಅದೇನೋ ಹೇಳ್ಕೋಬೇಕಂತಿದೆ. ಇಡಿಪಸ್ನಲ್ಲಿ ಹೇಳೋಕ್ಕಾಗಲ್ಲ, ಅದನ್ನ ಅಂತಿಗೊನೆಯಲ್ಲಿ ಹೇಳೋಕ್ಕಾಗಲ್ಲ ಅಲ್ವಾ, ಹಯವದನದಲ್ಲಿ ಹೇಳೋಕ್ಕಾಗಲ್ಲ ಅವಳು. ಆದ್ದರಿಂದ ಅವಳ ಮಾತನ್ನು ಕೇಳಬೇಕಾಗಿದೆ. ಸಫಾಯಿ ಕರ್ಮಚಾರಿ ಒಬ್ಬಳು ಮಾತಾಡಬೇಕಾಗಿದೆ, IT ಯಲ್ಲಿ ಕೆಲಸ ಮಾಡ್ತಿರೋ ಒಂದು ಮಹಿಳೆ ಮಾತಾಡಬೇಕಾಗಿದೆ, ಅವಳದೇ ಬೇರೆ ಅದು ನೋವಿದೆ. ಅದು ಈ ದೀರ್ಘಾವಧಿ ನಾಟಕದಲ್ಲಿ ಇಲ್ಲ. ಅಂಥದ್ದೊಂದು ಸ್ಪೇಸಿನ ಹುಡುಕಾಟದ ಕಾರಣಕ್ಕಾಗಿ ಒನ್ ವುಮೆನ್ ಶೋಗಳು ಬಂದಿದ್ದು. ಏಕವ್ಯಕ್ತಿ ರಂಗ ಪ್ರಯೋಗ ಅಂತ ನಾವೇನು ಕರಿತೀವಿ, ಅದು ಆ್ಯಕ್ಚುಲಿ ಒನ್ ವಿಮೆನ್ ಶೋನೇ. ಈಗ ಪುರುಷರು ಒಂದೊಂದ್ಸರಿ ಒನ್ ವುಮೆನ್ ಶೋ ಮಾಡ್ತಾರೆ, ಅದು ಒಂದು ಸಣ್ಣ ತೆವಲಿಗೆ, ಏನು ಅದು ದೊಡ್ಡ ಫಿಲಾಸಫಿಕಲ್ ಅಗತ್ಯ ಅಲ್ಲ. ಆದರೆ ಒನ್ ವಿಮೆನ್ ಶೋ ಅನ್ನೋದಿದೆಯಲ್ಲ, ಅದು ಒಂದು ಫಿಲಾಸಫಿಕಲ್ ಅಗತ್ಯ, ಅದು ರಂಗಭೂಮಿಯ ಅನಿವಾರ್ಯಕ್ಕೆ ಸೃಷ್ಟಿಯಾಗಿರೋದು. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ಈ ದೀಪಧಾರಣಿ ನಾಟಕದಲ್ಲಿ ನೀವು ಯಾವ ಉದ್ದೇಶವನ್ನು, ಯಾವ ಒಂದು ಸಂದೇಶವನ್ನು ತಲುಪಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಯಾವುದಾದ್ರೂ ಒಬ್ಬ ಸ್ಪೆಸಿಫಿಕ್ ಪ್ರೇಕ್ಷಕ ವೃಂದವನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ? ಹಾಗೇನಿಲ್ಲ, ಇದು ಒಂಥರ ಎಪಿಕ್ ಮಾದರಿಯಲ್ಲಿ ಇದು ಕತೆ ಹೇಳ್ತಿದೆ ಅಷ್ಟೇ. ಸೊ ನಾವಾಗಲೇ ಹೇಳಿದಾಗೆ ದೀಪಗಳು ಹೇಳುವ ಕತೆಗಳು. ಸೊ ಒಂದು ಕಥೆಯನ್ನು ನಟಿ ಪ್ರೇಕ್ಷಕರಿಗೆ ದಾಟಿಸ್ತಾರೆ. ಆದರೆ ಹಾಗೆ ದಾಟಿಸಬೇಕಾದ ಕಥೆಗಳು ಯಾವುದು ಅನ್ನೋದ್ರ ಬಗ್ಗೆ ನಾವು ಎಚ್ಚರ ವಹಿಸಿದ್ದೇವೆ. ಅದರಲ್ಲಿ ಅರ್ಬನ್ ಮಹಿಳೆಯರು ಬರೋದಕ್ಕೆ ಸಾಧ್ಯ ಇದೆ, ತುಂಬ ಗ್ರಾಮೀಣ ಮಹಿಳೆಯರು ಅದನ್ನು ಕೇಳೋದಕ್ಕೆ ಸಾಧ್ಯ ಇದೆ. ಅದಲ್ಲದೇ ಪುರುಷಾಹಂಕಾರದ ನಾವೆಲ್ಲರೂ ಕೇಳಿಸ್ಕೋಬೇಕಾದ ಟ್ಯಾಗೋರರ ಕವನ ಇದೆ. ನೈಟಿಂಗೇಲ್ನಂಥ ಒಬ್ಬ ಬಹಳ ದೊಡ್ಡ ದಾದಿ, ಅವಳ ಕತೆ ಇದೆ. ಸೊ ಹಾಗಾಗಿ ಇದು ಎಲ್ಲ ಬಗೆಯ ಪ್ರೇಕ್ಷಕರನ್ನು ಒಳಗೊಳ್ಳುತ್ತೆ. ನೀವು ಅದನ್ನು ಇಂಥವರಿಗೆ ಅಂತ ಇಲ್ಲ. ಹಾಗಾಗಿ ಒಂದು ರೀತಿ ಈ ಸ್ಟೋರಿ ಟೆಲಿಂಗ್ನಲ್ಲಿ ಎಲ್ಲ ವಯೋಮಾನದವ್ರನ್ನೂ ಇಟ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಬರೀ ಮಹಿಳೆಯರು ಕೇಳಬೇಕಾಗಿಲ್ಲ. ಆ್ಯಕ್ಚುಲಿ ಎಪಿಕ್ ಮಾಡೆಲ್ ಯಾವತ್ತೂ ಆಗಿರುತ್ತೆ, ಅದು ಹೆಚ್ಚು ಜನರನ್ನು ಒಳಗೊಳ್ಳುವ ಮಾಡೆಲ್ ಆಗಿರುತ್ತೆ. ನಮ್ಮ ನೆರೆಟಿವ್ಸ್ಗಳೆಲ್ಲ ಹಾಗೆ ಇರೋದು. ನಾವಿಲ್ಲಿ ಅಂಥದ್ದೊಂದು ನೆರೆಟಿವ್ಸ್ನ ಫಾರ್ಮನ್ನು ಟ್ರೈ ಮಾಡಿದ್ದೀವಿ. ಕೊನೆಯದಾಗಿ ಒಂದು ಪ್ರಶ್ನೆ, ನಮ್ಮ ಸುತ್ತಮುತ್ತಲಿನ ಸಾಮಾಜಿಕ ಪಿಡುಗುಗಳೇನಿರುತ್ತೆ, ಸಮಸ್ಯೆಗಳು ನಮ್ಮ ಕಣ್ಣೆದುರಿಗೆ ಕಂಡಿದ್ದು, ವೈರುಧ್ಯಗಳು, ಅವುಗಳೆಲ್ಲ ನಮ್ಮನ್ನು ಎಲ್ಲೋ ಒಂದು ಮಟ್ಟದಲ್ಲಿ ಕಾಡ್ತಾ ಇರುತ್ತೆ, ಪ್ರತಿಯೊಬ್ಬರಿಗೂ ಕಾಡ್ತಾ ಇರುತ್ತೆ. ಆದರೆ ನಿಮ್ಮ ನಾಟಕಗಳು ಅವುಗಳ ಬಗ್ಗೆ ದನಿ ಎತ್ತಿರುವಂಥ ನಾಟಕಗಳು, ನೀವೇ ಹೇಳಿದ ಗಾಯಗಳಿರಬಹುದು, ಮಂಟೇಲಿಂಗ ಸ್ವಾಮಿ ಪದದಲ್ಲೂ ನಾನು ಆ ಸಾಮಾಜಿಕ ವೈರುಧ್ಯಗಳನ್ನು ತೋರಿಸಿದ್ದು ನೋಡಿದ್ದೀನಿ. ಸೊ ಇಂತಹ ಸಾಮಾಜಿಕ ವಿಚಾರಗಳ ಬಗ್ಗೆ ದನಿ ಎತ್ತುವಂಥ, ಬದಲಾವಣೆ ತರೋ ಹಾಗೆ ರಂಗಭೂಮಿಯಲ್ಲಿ ಎಂತಹ ರಂಗಪ್ರಯೋಗಗಳು ಆಗಬಹುದು ಅಥವಾ ಆ ಥರ ಮಾಡಬೇಕು ಅನ್ನೋರಿಗೆ ನಿಮ್ಮ ಕಿವಿ ಮಾತೇನು? ಅಲ್ಲ, ರಂಗಭೂಮಿಯ ಮೂಲ ಗುಣ ಇದೆಯಲ್ಲ, ಅದರಲ್ಲಿಯೇ ಅಂಥದ್ದೊಂದು ಸ್ವಭಾವ ಇದೆ, ಸ್ವಭಾವ ಏನಿದೆ. ಆ್ಯಕ್ಚುಲಿ ರಿಚುವಲ್ನಿಂದ ಥಿಯೇಟ್ರು ಡೆವಲಪ್ ಆಗ್ತಾ ಬಂತು. ರಿಚುವಲ್ನಲ್ಲಿ ಏನಾಗುತ್ತೆ, ಒಂದು ಆಚರಣೆಯಲ್ಲಿ ಪ್ರಕೃತಿಯಲ್ಲಿ ಯಾವ ಬದಲಾವಣೆ ಆಗಬೇಕು ಅಂತ ಇಚ್ಛೆ ಪಡ್ತೀವೋ ಅದನ್ನು ಪುನರಭಿನಯ ಮಾಡ್ತೇವೆ ರಿಚುವಲ್ನಲ್ಲಿ. ಹಾಗಾಗಿ ಬುಡಕಟ್ಟು ಜನಾಂಗದವರು ಮಳೆಯ ಅಭಿನಯವನ್ನು ಮಾಡ್ತಾರೆ ಮಳೆ ಇಲ್ದಿದ್ದಾಗ, ಅಥವಾ ಮೆಕ್ಸಿಕೋದಲ್ಲಿ ಮಹಿಳೆಯರು ಕೂದಲನ್ನು ಇಡಿಬಿಟ್ಟು ಪೈರಿನ ಮಧ್ಯೆ ಓಡಾಡ್ತಾರೆ, ಒಂದು ರಿಚುವಲ್ ಅದು. ಯಾಕೆಂದರೆ ಪೈರು ಅಷ್ಟು ಉದ್ದ ಬೆಳಿಬೇಕು ಅಂತ. ಸೊ ಈ ಥರ ರಿಚುವಲ್ ಜಗತ್ತಿನಾದ್ಯಂತ ಇದೆ. ರಿಚುವಲ್ ಯಾಕೆ ಮಾಡ್ತಾರೆ ಕೇಳಿದ್ರೆ, ಪ್ರಕೃತಿಯಲ್ಲಿ ಏನು ಬದಲಾವಣೆ ಆಗಬೇಕು ಅಂತ ಇವರು ಬಯಸ್ತಾರೋ ಅದರ ಪುನರಭಿನಯ. ಥಿಯೇಟರ್ ಸಹ ಹಾಗೆ, ಸಮಾಜದಲ್ಲಿ ಯಾವ ಬದಲಾವಣೆ ಆಗಬೇಕು ಅಂತಿದೆಯೋ ಅದರ ಪುನರಭಿನಯ ಥಿಯೇಟ್ರಲ್ಲಿರೋದು. ಹಾಗಾಗಿ ನಾವು ಕತೆ ಹೇಳ್ತೇವೆ ಥಿಯೇಟ್ರ್ನಲ್ಲಿ, ಕತೆ ಭೂತಕಾಲದ್ದು, ನಿನ್ನೆಯದು. ನಾವು ಕತೆ ಹೇಳ್ತಿದ್ದೇವೆ, ಆದ್ದರಿಂದ ಹೇಳ್ತಾ ಇರೋರು ವರ್ತಮಾನದಲ್ಲಿರ್ತಾರೆ. ಆದರೆ ನಾವು ಇವತ್ತು ಯಾಕೆ ಕತೆ ಹೇಳ್ತಿದ್ದೇವೆ ಕೇಳಿದ್ರೆ, ನಾಳೆಗಾಗಿ ಕತೆ ಹೇಳ್ತಿರ್ತೇವೆ. ನಿನ್ನೆಯ ಕಥೆಯನ್ನು ನಾವು ಇವತ್ತು ಹೇಳ್ತಾ ಇರೋದು ನಾಳೆಗಾಗಿ. ಹಾಗಾಗಿ ಇಂಥದ್ದೊಂದು ಬದಲಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಈ ಕಥೆಯನ್ನು ನಾವು ಹೇಳಬೇಕಾಗತ್ತೆ. ಸೊ ರಂಗಭೂಮಿಯ ಸ್ವಭಾವ ಅದು. ಈ ಸ್ವಭಾವಕ್ಕೆ ಧಕ್ಕೆ ಆಗದೇ ಇರುವ ಹಾಗೆ
ಬದಲಾವಣೆಯನ್ನು ಕನಸುವಂಥ ಬದಲಾವಣೆ ನೋಡಿದವರ ನಾಟಕ ನೋಡಿದವರೆಲ್ಲ ನಾಳೆ ಬೆಳಗ್ಗೆ ಬದಲಾವಣೆ ಆಗ್ತಾರೆ ಅಂತಲ್ಲ, ಆದರೆ ನಾಟಕದ ಕ್ರಿಯೆಯಲ್ಲಿ ತೊಡಗಿಕೊಂಡವರು ಮಾಡಿದವರು ಬದಲಾವಣೆ ಅಲ್ವಾ, ನಾವು ಸಾಕಲ್ಲ. ಸೊ ನಮ್ಮ ವರ್ತನೆಯಲ್ಲಿ ಆಗಬೇಕಾದಂತಹ ಬದಲಾವಣೆಗಳಿದಾವಲ್ಲ, ಅದು ಇಂಪಾರ್ಟೆಂಟ್ ಆಗಿದೆ. ನಾನು ಮಿಸ್ಟೇಕ್ ನಾಟಕ ಮಾಡಿದಾಗ ಯಾರೋ ಹೇಳಿದರು, ಮಂಟೂನ ನಾಟಕಗಳನ್ನು ತುಂಬ ಕೋಮು ಗಲಭೆಗಳ ಸಂದರ್ಭ ಅದು. ನೀವು ಹೀಗೆ ಹಿಂದೂ ಮುಸ್ಲಿಂ ಇಶ್ಯೂವನ್ನು ಇಟ್ಟುಕೊಂಡು ನಾಟಕ ಮಾಡಿದರೆ ಕರಾವಳಿಯಲ್ಲಿ ಗಲಭೆ ನಿಂತೋಗ್ಬಿಡ್ತದ ಅಂತ ಕೇಳಿದ್ರು. ನಾನು ಹೇಳಿದೆ ಅದು ನನಗೆ ಗೊತ್ತಿಲ್ಲ, ಆದರೆ ನನ್ನ ಟೀಮ್ನಲ್ಲಿ 18 ಜನ ಇದ್ದಾರೆ. ಇವ್ರ ಜೀವನದಲ್ಲಿ ಯಾವತ್ತೂ ಚೂರಿ ಹಾಕಲ್ಲ ಯಾರು ಅಲ್ವಾ. ಸಾಕು, ನನ್ನ ಉದ್ದೇಶ ಮುಗೀತು. ಅದಕ್ಕೂ ಆಚೆ ಇನ್ನೇನಾದರೂ ಒಂದು ಬದಲಾವಣೆ ಆದರೆ ಅದು ಬೋನಸ್. ಹಾಗಾಗಿ ಈ ಸ್ವಭಾವವನ್ನು ಅರ್ಥ ಮಾಡಿಕೊಂಡ್ರೆ ಸಮಾಜಕ್ಕೆ ಅಗತ್ಯವಾದ ಪೂರಕವಾದಂಥ ಟೆಕ್ಸ್ಟನ್ನೇ ಹೆಚ್ಚು ಜನ ಆಯ್ಕೋತಾರೆ ರಂಗಭೂಮಿಯಲ್ಲಿ. ಹಾಗಾಗಲಿ ಅನ್ಕೋತೇನೆ. ಹಾಗೆ ಆಗಲಿ ಸರ್, ನಾವು ನಮ್ಮ ಕೈಲಾದಷ್ಟು ಅದಕ್ಕೆ ಪ್ರಯತ್ನ ಪಡೋಣ. ಕೊನೆಯದಾಗಿ ದೀಪಧಾರಣಿ ಬಗ್ಗೆ ಒಂದು 4 ಮಾತು. ದೀಪ ಭಾಳ ಅದ್ಭುತವಾದಂಥದ್ದಲ್ವ. ಈಗ ನಾವು ಎಲೆಕ್ಟ್ರಿಸಿಟಿಯನ್ನು ದೀಪ ಅಂತ ಕರೆಯೋದೇ ಇಲ್ಲ ಅಲ್ವಾ, ಯಾಕೆಂದರೆ ಅದು ಹಗಲಿನ ಭ್ರಮೆಯನ್ನು ಮೂಡಿಸ್ತದೆ. ಅದು ಕೀಟಗಳಿಗೋ ಪಕ್ಷಿಗಳಿಗೋ ಪ್ರಾಣಿಗಳಿಗೋ ತುಂಬ ಹಿಂಸೆ ಕೊಡ್ತಾ ಇರುತ್ತೆ. ಆದರೆ ನಾವು ಹಚ್ಚುವ ದೀಪಗಳಾಗಲ್ಲ, ಮೊಂಬತ್ತಿಯೋ ಇವು ಹಣತೆಗಳು ಏನಾಗುತ್ತೆ, ಅದು ಕತ್ತಲೆಯ ಜಗತ್ತಿಗೆ ಬಾಧೆಯಾಗದೇ ಇರುವ ಹಾಗೆ ಮನುಷ್ಯ ಜಗತ್ತನ್ನು ಮುನ್ನಡೆಸೋದಕ್ಕೆ ಬೇಕಾಗುವಂಥ ಕ್ರಿಯಾಶೀಲವಾದ ಮಾಧ್ಯಮ. ಸೊ ಅದರಿಂದ ದೀಪಗಳು ಅನ್ನೋದು ಅದು ಪ್ರಕೃತಿ ಸಹಜವಾದ ಒಂದು ನಡೆ, ಮತ್ತು ಅದು ಖಾಸಗಿಯಾದ ಎಷ್ಟೋ ಸಂಗತಿಗಳನ್ನು ಹೇಳ್ಕೊಳಕ್ಕಾಗತ್ತೆ. ನೀವು ಪ್ರಖರವಾದ ಹೆಲೋಜಿನ್ ಮುಂದೆ ಹೇಳ್ಕೊಳಕ್ಕಾಗದೇ ಇರೋದನ್ನು ಮೊಂಬತ್ತಿ ಮುಂದೆ ಹೇಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಅದು ನಿಮ್ಮನ್ನು ಆರ್ದ್ರಗೊಳಿಸುತ್ತೆ, ನಿಮ್ಮ ಏಕಾಂಗಿತನವನ್ನು ಅದು ಕೇಳಿಸ್ಕೊಳ್ತದೆ ನಿಮ್ಮ ಮಾತುಗಳನ್ನು. ಇಂಥದ್ದೊಂದು ಆಪ್ತವಾದಂತಹ ಕ್ಷಣ ಮಾಡಿದವರಿಗೆ ಮತ್ತು ನೋಡಿದವರಿಗೆ ಸಿಗಲಿ ಅನ್ನೋದು ನನ್ನ ಆಸೆ ಅಷ್ಟೇ. ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.